ಹಾಯ್ ಗೈಸ್, ನಾನು ನಿಮ್ಮ ಸ್ನೇಹಿತ. ಇವತ್ತು ನಾನು ಕಲರ್ ಮಾಡ್ತಾ ಇದ್ದೀನಿ. ಎಲ್ಲ ಸ್ಕಲ್ಪ್ಚರ್ಸಿನ ಕಲರು ಮತ್ತು ಇವಾಗ ಪ್ರೆಸೆಂಟ್ ಮಾಡ್ತಿರೋದು ಅಂಬಾಭವಾನಿ ಕಲರ್ಸ್ಗಳು. ಇವು 8 ಪೀಸ್ ಆಗಿರುತ್ತೆ. ಇದರಲ್ಲಿ ನಾನು ಅಪ್ಲೈ ಮಾಡಿರೋದು ರೆಡ್, ಇವಾಗ ರೆಡ್ ಮತ್ತು ಸ್ವಲ್ಪ ಯೆಲ್ಲೋ ಮಿಕ್ಸ್ ಮಾಡಿ ಆರೆಂಜ್ ಲೈಟ್ನಲ್ಲಿ ತೆಗೆದುಕೊಂಡಿರ್ತೇನೆ. ಇದು ಸಾಡಿ ಮಾಡ್ತಿರೋದು. ನಾನು ಇವಾಗ ಮಾಡ್ತಿರೋದು ಆರೆಂಜ್ ಕಲರು. ಈ ಕಲರ್ ಆಗಿರುತ್ತೆ ರೆಡ್ ಮತ್ತು ಯೆಲ್ಲೋ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಲೈಟ್ ಡಾರ್ಕ್ ಆರೆಂಜ್ ಆಗಿರುತ್ತೆ. ಆ ಕಲರು ಇವಾಗ ನಾನು ಅಂಬಾಭವಾನಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತೆ ಬ್ಲ್ಯಾಕ್ ಮಾಡಬೇಕಾದ್ರೆ ಡೈರೆಕ್ಟ್ ಬ್ಲ್ಯಾಕ್ ತೆಗೆದುಕೊಳ್ಳೋಂಗಿಲ್ಲ. ಬ್ಲ್ಯಾಕ್ನಲ್ಲಿ ಸ್ವಲ್ಪ ರೆಡ್ ಇಲ್ಲ ಅಂದರೆ ಬ್ಲೂ ಹಾಕಿರ್ತೇನೆ, ಅಂದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಡಾರ್ಕ್ ಬರುತ್ತೆ. ಆ ಕಲರು ಅಪ್ಲೈ ಮಾಡೋದನ್ನು ನಿಮ್ಮನ್ನು ತೋರಿಸ್ತೀನಿ. ಇವಾಗ ನೋಡಟ್ರಿ. ನಾನು ಇವಾಗ ಅಂಬಾಭವಾನಿಯ 8 ಪೀಸ್ ವರ್ಕ್ನಲ್ಲಿ 8 ಪೀಸ್ ವರ್ಕಿಗೆ ಕೂಡ ಆರೆಂಜ್ ಕಲರ್ ಅಪ್ಲೈ ಮಾಡಿರ್ತೇನೆ. ಇನ್ನು ಮುಂದೆ ಮತ್ತೆ ಬೇರೆ ಕಲರ್ ಸಾಡಿಗೆ ಬೇರೆ ಕಲರ್ ತೆಗೆದುಕೊಳ್ಬೇಕು ಇನ್ನು ಬಾರ್ಡರ್ನಲ್ಲಿ. ಅದಕ್ಕೆ ನಾನು ಇವಾಗ ಗ್ರೀನ್ ಕಲರ್ ತೆಗೆದುಕೊಳ್ಳುತ್ತೀನಿ. ನಿಮ್ಮನ್ನು ಗ್ರೀನ್ ಕಲರ್ ಅಪ್ಲೈ ಮಾಡೋದನ್ನು ತೋರಿಸ್ತೀನಿ. ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಇವಾಗ ನೋಡಿ ಗ್ರೀನ್ ತೆಗೆದುಕೊಳ್ಳುತ್ತೇನೆ. ಕೆಳಗಡೆ ಅಪ್ಲೈ ಮಾಡ್ತಾ ಇದ್ದೇನೆ ಸಾಡಿಗೆ. ಇದು ಚಿಕ್ಕ, ಇದು 1 ಫೀಟ್ ಅಂತಿಲ್ಲ, 10 ಇಂಚ್ನಲ್ಲಿ ಮಾಡಿರೋದು ಈ ಸ್ಕಲ್ಪ್ಚರು. ಅದಕ್ಕೆ ನಾನು ಎಲ್ಲ ಗ್ರೀನ್ ಅಪ್ಲೈ ಮಾಡಿದ್ದೇನೆ ಮತ್ತು ಬ್ಲ್ಯಾಕ್ ಕೂಡ ಅಪ್ಲೈ ಮಾಡಿದ್ದೇನೆ. ಬ್ಲ್ಯಾಕ್ ಅಪ್ಲೈ ಮಾಡಿ ಮುಖದ ಮೇಲೆ ಗೋಲ್ಡನ್ ಕಲರ್ ಅಪ್ಲೈ ಮಾಡ್ತೇನೆ. ಅದನ್ನು ನಿಮ್ಮನ್ನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂಬಾಭವಾನಿಯ ಸ್ಕಲ್ಪ್ಚರ್ ಅನ್ನೋದು. ಈ ರೀತಿ ನೋಡಿ, ಇದು ಸರಸ್ವತಿ ದೇವಿದು ಸ್ಕಲ್ಪ್ಚರ್ ಮಾಡಿದ್ದೇನೆ. ಫಸ್ಟ್ ಬ್ಲ್ಯಾಕ್ ಅಪ್ಲೈ ಮಾಡಿಕೊಂಡು ಮೇಲ್ಗಡೆ ಸ್ಪಂಜ್ನಿಂದ ಗೋಲ್ಡನ್ ಕಲರ್ ಅಪ್ಲೈ ಮಾಡಿರೋದು. ಇದೇ ಥರ ಅಂಬಾಭವಾನಿದು ಆಗುತ್ತೆ. ಅದನ್ನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಗಾಯ್ಸ್.
ಈ ನನ್ನ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.